ಯಾವ ಕಡೆ ಹಿಂದೆ ಮುಂದೆ ನೋಡಬಾರ್ದು ತಡೆಗೋಡೆ ಹಾಕಿದ್ದೀರಾ ಅಂತ ಹಿಂದಿನ ಸರ್ಕಾರದಾಗಿತ್ತು ಈಗ ಆಗಿದೆ ಅಷ್ಟೇ ಹೊಸದೇನಿದೆ ಅದೇ ಸರ್ ಅವ್ರಿಗೆ ತಡೆ ಯಾವ್ದ್ರೆ ಅಡೆ ತಡೆ ಇತ್ತು ಅಂತ ಚೆನ್ನಾಗಿದೆ ಬಿಟ್ಟಿದೆ ನಮ್ಮ ಇಲಾಖೆಯಿಂದ ಇದು ಗೇಟ್ ಅಳವಡಿಕೆ ಅದು ಸ್ಪೀಕರ್ ಅಂಡ್ರೆ ಬರ್ತಾವ ಅವರ ಆಗ್ತಾ ಇರೋದು ಅಂತ ಸರ್ ನಮ್ಮ ಇಲಾಖೆ ಮಾಡ್ತೀವಿ ಅಷ್ಟೇ ಅದು ಸ್ಪೀಕರ್ ಅಂಡ್ರಲ್ಲಿ ನಾವು ಏನು ಮಾಡಲ್ಲ ಏನು ಮಾಡಬೇಕು ವಿಧಾನಸೌಧದಲ್ಲಿ ಸ್ಪೀಕರ್ ಅವರ ಅಧೀನದಲ್ಲಿ ಅದು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ ಹೇಗೆ ಮಾಡ್ತಾರೆ ಏನು ಕೊಡ್ತಾರೆ ಅನ್ನೋದು ಅವ್ರ ಯೋಚನೆಗೆ ಬಿಟ್ಟಂಥ ವಿಚಾರ. ಖರ್ಚು ವೆಚ್ಚ ಜಾಸ್ತಿ ಅಂತ ಮಾಹಿತಿದೆ ಸರ್. 70 ಲಕ್ಷ ಖರ್ಚಾಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಗೆ ಅದು 4Gಯಲ್ಲಿ ಮಾಡ್ತಾರೆ. ಸೊ ಹೀಗಾಗಿ ಕೊಟ್ಟಿರ್ತೀವಿ ಅದು ಸರಿ 4G. ಸೊ ನೋಡ್ಬೇಕು ನೀವು ಹೇಳಿದ ಮ್ಯಾಗೆ ಚೆಕ್ ಮಾಡೋಣ. ಸರ್ ಈಗ DCM ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಾಡಿರ್ತೀನಿ ಅಂತ CM ಹೇಳಿದ್ದಾರೆ ಈಗ ಅವ್ರನ್ನೇ ಕೇಳಬೇಕಲ್ಲ, ಬರ್ತಾರೆ CM ಅವ್ರು ಕೇಳಿ ಅವ್ರನ್ನೇ. ಸರ್ ಇವತ್ತು ಬರಬೇಕಿತ್ತು DCM ಇವತ್ತು ಬರೋದಕ್ಕೆ ಹಾಕೊಂಡಿತ್ತು, ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇಲ್ಲಿ ಬಿಡಿ ಏನು ಆರಾಮ್ ನಾವಿದ್ದೀವಿ ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. DCM ಪುರಾಗ ನಾವು ಇದ್ದೀವಿ ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ. ಯಾವ ಕಡೆ ಹಿಂದೆ ಮುಂದೆ ನೋಡಬಾರ್ದು ತಡೆಗೋಡೆ ಹಾಕಿದ್ದೀರಾ ಹಿಂದಿನ ಸರ್ಕಾರದಾಗಿತ್ತು ಈಗ ಆಗಿದೆ ಅಷ್ಟೇ ಹೊಸದೇನಿದೆ ಅದೇ ಸರ್ ಅವ್ರಿಗೆ ತಡೆ ಯಾವ್ದ್ರೆ ಅಡೆ ತಡೆ ಇತ್ತು ಅಂತ ಚೆನ್ನಾಗಿದೆ ಬಿಟ್ಟಿದೆ ನಮ್ಮ ಇಲಾಖೆಯಿಂದ ಇದು ಗೇಟ್ ಅಳವಡಿಕೆ ಅದು ಸ್ಪೀಕರ್ ಅಂಡ್ರೆ ಬರ್ತಾವ ಅವರ ಆಗ್ತಾ ಇರೋದು ಅಂತ ಸರ್ ನಮ್ಮ ಇಲಾಖೆ ಮಾಡ್ತೀವಿ ಅಷ್ಟೇ ಅದು ಸ್ಪೀಕರ್ ಅಂಡ್ರಲ್ಲಿ ನಾವು ಏನು ಮಾಡಲ್ಲ ಏನು ಮಾಡಬೇಕು ವಿಧಾನಸೌಧದಲ್ಲಿ ಸ್ಪೀಕರ್ ಅವರ ಅಧೀನದಲ್ಲಿ ಅದು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ ಹೇಗೆ ಮಾಡ್ತಾರೆ ಏನು ಕೊಡ್ತಾರೆ ಅನ್ನೋದು ಅವ್ರ ಯೋಚನೆಗೆ ಬಿಟ್ಟಂಥ ವಿಚಾರ. ಖರ್ಚು ವೆಚ್ಚ ಜಾಸ್ತಿ ಅಂತ ಮಾಹಿತಿದೆ ಸರ್. 70 ಲಕ್ಷ ಖರ್ಚಾಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಗೆ ಅದು 4Gಯಲ್ಲಿ ಮಾಡ್ತಾರೆ. ಸೊ ಹೀಗಾಗಿ ಕೊಟ್ಟಿರ್ತೀವಿ ಅದು ಸರಿ 4G. ಸೊ ನೋಡ್ಬೇಕು ನೀವು ಹೇಳಿದ ಮ್ಯಾಗೆ ಚೆಕ್ ಮಾಡೋಣ. ಸರ್ ಈಗ DCM ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಾಡಿರ್ತೀನಿ ಅಂತ CM ಹೇಳಿದ್ದಾರೆ ಈಗ ಅವ್ರನ್ನೇ ಕೇಳಬೇಕಲ್ಲ, ಬರ್ತಾರೆ CM ಅವ್ರು ಕೇಳಿ ಅವ್ರನ್ನೇ. ಸರ್ ಇವತ್ತು ಬರಬೇಕಿತ್ತು DCM ಇವತ್ತು ಬರೋದಕ್ಕೆ ಹಾಕೊಂಡಿತ್ತು, ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇಲ್ಲಿ ಬಿಡಿ ಏನು ಆರಾಮ್ ನಾವಿದ್ದೀವಿ ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. DCM ಪುರಾಗ ನಾವು ಇದ್ದೀವಿ ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ. ಯಾವ ಕಡೆ ಹಿಂದೆ ಮುಂದೆ ನೋಡಬಾರ್ದು ತಡೆಗೋಡೆ ಹಾಕಿದ್ದೀರಾ ಹಿಂದಿನ ಸರ್ಕಾರದಾಗಿತ್ತು ಈಗ ಆಗಿದೆ ಅಷ್ಟೇ ಹೊಸದೇನಿದೆ ಅದೇ ಸರ್ ಅವ್ರಿಗೆ ತಡೆ ಯಾವ್ದ್ರೆ ಅಡೆ ತಡೆ ಇತ್ತು ಅಂತ ಚೆನ್ನಾಗಿದೆ ಬಿಟ್ಟಿದೆ ನಮ್ಮ ಇಲಾಖೆಯಿಂದ ಇದು ಗೇಟ್ ಅಳವಡಿಕೆ ಅದು ಸ್ಪೀಕರ್ ಅಂಡ್ರೆ ಬರ್ತಾವ ಅವರ ಆಗ್ತಾ ಇರೋದು ಅಂತ ಸರ್ ನಮ್ಮ ಇಲಾಖೆ ಮಾಡ್ತೀವಿ ಅಷ್ಟೇ ಅದು ಸ್ಪೀಕರ್ ಅಂಡ್ರಲ್ಲಿ ನಾವು ಏನು ಮಾಡಲ್ಲ ಏನು ಮಾಡಬೇಕು ವಿಧಾನಸೌಧದಲ್ಲಿ ಸ್ಪೀಕರ್ ಅವರ ಅಧೀನದಲ್ಲಿ ಅದು ಕೆಲಸ ಮಾಡೋದು ಅಷ್ಟೇ ನಮ್ಮ ಕೆಲಸ ಹೇಗೆ ಮಾಡ್ತಾರೆ ಏನು ಕೊಡ್ತಾರೆ ಅನ್ನೋದು ಅವ್ರ ಯೋಚನೆಗೆ ಬಿಟ್ಟಂಥ ವಿಚಾರ. ಖರ್ಚು ವೆಚ್ಚ ಜಾಸ್ತಿ ಅಂತ ಮಾಹಿತಿದೆ ಸರ್. 70 ಲಕ್ಷ ಖರ್ಚಾಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಗೆ ಅದು 4Gಯಲ್ಲಿ ಮಾಡ್ತಾರೆ. ಸೊ ಹೀಗಾಗಿ ಕೊಟ್ಟಿರ್ತೀವಿ ಅದು ಸರಿ 4G. ಸೊ ನೋಡ್ಬೇಕು ನೀವು ಹೇಳಿದ ಮ್ಯಾಗೆ ಚೆಕ್ ಮಾಡೋಣ. ಸರ್ ಈಗ DCM ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಾಡಿರ್ತೀನಿ ಅಂತ CM ಹೇಳಿದ್ದಾರೆ ಈಗ ಅವ್ರನ್ನೇ ಕೇಳಬೇಕಲ್ಲ, ಬರ್ತಾರೆ CM ಅವ್ರು ಕೇಳಿ ಅವ್ರನ್ನೇ. ಸರ್ ಇವತ್ತು ಬರಬೇಕಿತ್ತು DCM ಇವತ್ತು ಬರೋದಕ್ಕೆ ಹಾಕೊಂಡಿತ್ತು, ಆದರೆ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಇಲ್ಲಿ ಬಿಡಿ ಏನು ಆರಾಮ್ ನಾವಿದ್ದೀವಿ ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರಲಿ, ಏನು ಅರ್ಜೆಂಟ್ ಏನಿದೆ, ಆರಾಮಾಗಿ ಬರಲಿ. DCM ಪುರಾಗ ನಾವು ಇದ್ದೀವಿ ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.